ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಇಶಾನಿ ಅವರು ಅತಿ ಹೆಚ್ಚು ಕನ್ನಡ ಹಾಡುಗಳನ್ನ ಮಾಡುವ ಆಸೆ ಹೊಂದಿದ್ದಾರೆ. ಸದ್ಯಕ್ಕಂತೂ ಫೋಟೋಸ್ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬಿಗ್ ಬಾಸ್ 10 ಮಾಜಿ ಸ್ಪರ್ಧಿ ಇಶಾನಿ ಅವರು ಇತ್ತೀಚೆಗೆ ಕೆಲವೊಂದು ಫೋಟೋಸ್ ಶೇರ್ ಮಾಡಿದ್ದಾರೆ. ಎಲ್ಲೋ ಗೋಜಪ್ಪ ಎಂದು ಹಾಡು ಹಾಡಿ ದೊಡ್ಡ ಮನೆಯೊಳಗಡೆಯೇ ಫುಲ್ ಟ್ರೋಲ್ ಆಗಿದ್ರು. ಇದೀಗ ಬಿಕಿನಿ ಫೋಟೋಸ್ ಶೇರ್ ಮಾಡಿದ್ದಾರೆ. ಇಶಾನಿ ಮತ್ತು ಮೈಕಲ್ ಜೋಡಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಗಮನ ಸೆಳೆದಿತ್ತು. ಇವರಿಗೂ 17 ಇಂಗ್ಲಿಷ್ ಆಲ್ಬಮ್, 3 ಕನ್ನಡ ಆಲ್ಬಮ್ ಮಾಡಿದ್ದಾರೆ ಇಶಾನಿ ಮತ್ತು ಮೈಕಲ್ ಜೋಡಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಗಮನ ಸೆಳೆದಿತ್ತು. ಗಾಯಕಿ ಇಶಾನಿ ಹುಟ್ಟಿದ್ದು ಮೈಸೂರಲ್ಲಿ, ಆದರೆ ಬೆಳೆದದ್ದು ಬೆಂಗಳೂರು, ದುಬೈ ಹಾಗೂ ಲಾಸ್ ಏಂಜಲೀಸ್ ನಲ್ಲಿ. ಚಿಕ್ಕ ವಯಸ್ಸಿನಿಂದಲೂ ಇಶಾನಿಗೆ ಮ್ಯೂಸಿಕ್ ಅಂದ್ರೆ ಇಷ್ಟ. ಇನ್ನು ಇಶಾನಿ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಸಖತ್ ಟ್ರೋಲ್ ಆಗಿದ್ರು. ವಿನಯ್ ಹಾಗೂ ನಮ್ರತಾ ಜೊತೆಗೆ ಜ್ಯೂಸ್ ಕುಡಿಯುತ್ತಾ ಕುಳಿತಿದ್ದ ಇಶಾನಿ ನೇರವಾಗಿಯೇ ಪ್ರತಾಪ್ ಮೇಲೆ ವಾಗ್ದಾಳಿ ನಡೆಸಿದ್ದರು. ಕಾಗೆ ಗೊತ್ತಿಲ್ವಾ, ಕಾಗೆ ಕಕ್ಕ ಮಾಡ್ಬಿಟ್ಟು ಎಲ್ಲಾ ಕಡೆ ಹೋಗ್ತಾನೆ ಇರುತ್ತೆ, ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಉಳ್ಕೊಂಡಿದ್ದಾರೆ ಅಲ್ವಾ ಎಂದಿದ್ರು. ಪ್ರತಾಪ್ ವಿಚಾರದಲ್ಲಿ ಈ ರೀತಿ ಮಾತನಾಡಿದ ಇಶಾನಿ ಪ್ರತಾಪ್ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಂತೂ ಹಿಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದರು. ಪ್ರತಾಪ್ ಬಗ್ಗೆ ಕಾಗೆ ಎಂದಿದ್ದಕ್ಕೆ ಬೆಂಬಲಿಗರು ಕೂಡ ಇಶಾನಿಗೆ ಕ್ಲಾಸ್ ತೆಗೆದುಕೊಂಡಿದ್ದರು. ಆಕೆ ನೇರ ಮಾತನಾಡ್ತಾಳೆ, ಆದರೆ ಮಾನಸಿಕವಾಗಿ ಆಕೆ ತುಂಬಾ ವೀಕ್ ಇದ್ದಾಳೆ. ನನ್ನ ಮಗಳ ವೀಕ್ನೆಸ್ ಅಂದ್ರೆ ಅತಿಯಾಗಿ ವೀಕ್, ಮಾನಸಿಕವಾಗಿ ಎಲ್ಲರಿಗೂ ಕರಗುತ್ತಾಳೆ, ಒಂದು ರೀತಿ ಮಗುನೇ ಆಕೆ ಎಂದು ಇಶಾನಿ ತಂದೆ ಬಳಿಕ ಹೇಳಿಕೆ ನೀಡಿದ್ರು. ಇಶಾನಿ ಅವರು ಎಲಿಮಿನೇಟ್ ಆದಾಗ ಮತ್ತೊಂದು ಅವಕಾಶ ಕೊಡಿ, ನಾನು ಬಿಗ್ ಬಾಸ್ ಮನೆಯಲ್ಲಿ ಇನ್ನಷ್ಟು ದಿನ ಇರಬೇಕು ಎಂದು ಕಿಚ್ಚ ಸುದೀಪ್ ಬಳಿ ಗೋಳಾಡಿದ್ದರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಗಿಚ್ಚಿ ಗಿಲಿಗಿಲಿ ಶೋ ಒಪ್ಪಿಕೊಂಡಿದ್ರು. ಆದರೂ ಕೂಡ ಈ ಶೋವನ್ನ ಅರ್ಧಕ್ಕೆ ಬಿಟ್ರು. ಬಿಗ್ ಬಾಸ್ ಇಶಾನಿ ಅವರು ಅತಿ ಹೆಚ್ಚು ಕನ್ನಡ ಹಾಡುಗಳನ್ನ ಮಾಡುವ ಆಸೆ ಹೊಂದಿದ್ದಾರೆ. ಸದ್ಯಕ್ಕಂತೂ ಫೋಟೋಸ್ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸ್ನೇಹಿತರೆ, ಇಶಾನಿಯ ಈ ಲುಕ್ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.